ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋಗ್ತಿದ್ರು. ನಾನು 40 ವರ್ಷಗಳ ಹಿಂದೆನೆ ಇದನ್ನೆಲ್ಲ ಮಾಡಿಬಿಟ್ಟಿದ್ದೇನೆ. ಅವರೆಲ್ಲ ಬಿಕಾರ್ ಚೋಟ್ ಅಂದ್ರೆ ಭಿಕ್ಷುಕರು ಅಂತ ಹೇಳಿದ್ದಾರೆ ಶಾಸಕ ರಾಜು ಕಾಗೆ. ಕಾಗವಾಡದಲ್ಲಿ ಕಾಯಿ ಶಾಸಕ ರಾಜು ಕಾಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗಳ ಗ್ರಾಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಾಮಲಲ್ಲಾನ ಮಂದಿರ ಸ್ಥಾಪಿಸಿದ್ದಕ್ಕಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗುಡಿಗಳನ್ನು ಕಟ್ಟೋದ್ರಿಂದ ಸಮಾಧಾನವಾಗುತ್ತೆ ಅಂದರೆ ನಾವು ಗುಡಿಗಳನ್ನು ಕಟ್ತೀವಿ. ಬಿಜೆಪಿಯವರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಹೋಗ್ತಾರೆ. ಇದೆಲ್ಲವನ್ನ ನಾನು ಕಳೆದ 40 ವರ್ಷಗಳ ಹಿಂದೆನೇ ಮಾಡಿದ್ದೇನೆ. ಅಂಥವರಿಗೆ ಉತ್ತರ ಕೊಡೋದಕ್ಕೆ ನಾನು ಸಮರ್ಥನಿದ್ದೇನೆ. ಆದರೆ ಅವರು ನನ್ನ ಲೆವೆಲ್ನವರು ಅಲ್ಲ, ಅವರು ಬಿಕಾರ್ ಚೋಟ್ ಇದ್ದಾರೆ, ಅಂದರೆ ಭಿಕ್ಷುಕರವರು ಅಲ್ಲ ಅವರೆಲ್ಲರೂ ಕೂಡ. ಹೀಗಾಗಿ ಅಭಿವೃದ್ಧಿ ಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಪ್ರಚಾರದ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಗವಾಡದಲ್ಲಿ ಕೈ ಶಾಸಕ ರಾಜು ಕಾಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇವರೆಲ್ಲ ಏನು ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋಗ್ತಿದ್ದಾರೆ ಅದನ್ನು 40 ವರ್ಷದ ಹಿಂದೆನೇ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಸಮರ್ಥ ನನ್ನ ಲೆವೆಲ್ ಅಲ್ಲ. ನಾವು ಬಿಗಾರ್ ಚುಟ್ಟಿದ ಇವತ್ತು ನನ್ನ ಮಾತಿನಲ್ಲಿ ಏನಾದ್ರು ಅರ್ಥ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ. ನಾವು ಅಭಿವೃದ್ಧಿಗಳನ್ನ ಕಟ್ಟೋದ್ರಿಂದ ಸಮಾಧಾನ ಆಗಿತ್ತಂದ್ರೆ ಕುಡಿಯೋರು ಕಟ್ತೀವಿ. ನಾವು ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಟ್ಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ. ನಾವು ಬಿಗಾರ್ ಚುಟ್ಟಿದ ನಾವು ತಕ್ಕ ಉತ್ತರ ನಾವು ಕೊಡ್ಬೇಕಾದಕ್ಕೆ ಇವತ್ತು ನನ್ನ ಮಾತಿನಲ್ಲಿ ಏನಾದ್ರು ಅರ್ಥ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ರಾಜು ಕಾಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ರ ಈ ಮೂಲಕ ಅಂತ. ಯಾಕಂತಂದ್ರೆ ನಾನು ಇವರೇನು ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋಗ್ತಾರೆ ಅದನ್ನ ನಾನು 40 ವರ್ಷದ ಹಿಂದೆನೇ ಮಾಡಿದ್ದೀನಿ, ಇವರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ಇವರೆಲ್ಲ ಭಿಕ್ಷುಕರು ಅನ್ನೋ ಲೆವೆಲ್ಗೆ ಮಾತನಾಡಿದ್ದಾರೆ ರಾಜು ಕಾಗೆ. ಮತ್ತೇನೆಲ್ಲ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಇಂತಹ ಮಾತುಗಳನ್ನ? ನಿಜವಾಗ್ಲೂ ಶಿಲ್ಪ, ಸದ್ಯ ಈಗ ರಾಜು ಕಾಗೆ ಅಂದ್ರೇನೆ ಒಂದ್ ರೀತಿ ವಿವಾದಗಳನ್ನು ತಮ್ಮ ಮೈ ಮೇಲೆ ಎಳ್ಕೊಳ್ಳುವ ರೀತಿಯಲ್ಲಿ ಸದ್ಯ ಈಗ ಅವರು ವರ್ತನೆಯು ಕೂಡ ಪ್ರಾರಂಭವಾಗಿದೆ. ಇನ್ನೇನು ಕೆಲವೇ ದಿನಗಳು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೆಯುತ್ತೆ. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆಯ ಸಂದರ್ಭದಲ್ಲಿ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಜೂಗಳ ಗ್ರಾಮದಲ್ಲಿ ರಾಜು ಕಾಗೆ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ ಮತ್ತೊಂದು ವಿವಾದವನ್ನು ತಮ್ಮ ಮೈ ಮೇಲೆ ಒಕ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಸದ್ಯ ಈಗ ರಾಮ ಮಂದಿರ ವಿಚಾರವಾಗಿ ರಾಜು ಕಾಗೆ ಅವರು ಹಲವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ರಾಮ ಮಂದಿರ ಕಟ್ಟಿದ್ರೆ ಸಮಸ್ಯೆಗಳು ಹೋಗುತ್ತಾ, ನಾವು ಈ ಗ್ರಾಮದಲ್ಲಿ ಹಲವಾರು ರಾಮ ಮಂದಿರವನ್ನು ಕಟ್ಟುತ್ತೇವೆ, ಸಮಸ್ಯೆ ಹೋಗುತ್ತಾ, ಇಲ್ಲಿ ಅಭಿವೃದ್ಧಿ ಮುಖ್ಯ ಎಂದು ಕೂಡ ರಾಮ ಮಂದಿರ ವಿಚಾರಕ್ಕೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ನಾನು ಬರುವಾಗ ಅಷ್ಟೇ ಜೈ ರಾಮ್ ಅಂತ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋಗ್ತಾ ಇದ್ರು. ಇದನ್ನು ನಾನು 40 ವರ್ಷಗಳ ಹಿಂದೆ ನೋಡಿದ್ದೇನೆ. ಇವರೆಲ್ಲವೂ ಒಂದ್ ರೀತಿ ಬಿಕಾರಿ ಭಿಕ್ಷುಕರು ಎನ್ನುವ ರೀತಿಯಲ್ಲಿ ಸದ್ಯ ಈಗ ರಾಜು ಕಾಗೆ ಅವರು ಏನು ಟೀಕಾ ಪ್ರಹಾರ ಮಾಡಿ ಸದ್ಯ ಅವರು ತಮ್ಮ ಮೈ ಮೇಲೆ ಒಂದ್ ರೀತಿ ವಿವಾದವನ್ನು ಎಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕು. ಸದ್ಯ ಈಗ ರಾಜು ಕಾಗೆ ಅವರ ಈ ಹೇಳಿಕೆಯಿಂದ ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಮತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಸವೇಶ್ವರ ವೃತ್ತದಲ್ಲಿ ರಾಜು ಕಾಗೆ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆಯೂ ಕೂಡ ಮುಂದಾಗಿದ್ದಾರೆ ಶಿಲ್ಪ. ಇಲ್ಲಿ ಓಕೆ, ಧನ್ಯವಾದ ಶಿವರಾಜ್ ಡೀಟೇಲ್ಸ್ಗಾಗಿ. ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಟ್ಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.